ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪಿಎಲ್ಡಿ ಬ್ಯಾಂಕಿನ ಚುನಾವಣೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ನಡೆಯಿತು. ಸುಮಾರು 38 ವರ್ಷಗಳ ಬಳಿಕ ಅಲ್ಪಸಂಖ್ಯಾತ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ದೊರೆತಿದ್ದು ವಿಶೇಷವಾಗಿದೆ. ಪಿಎಲ್ಡಿ ಬ್ಯಾಂಕಿನಲ್ಲಿ ಸತತವಾಗಿ 5 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಮುಸ್ಲಿಂ ಸಮಾಜದ ಎಂಎಸ್ ಪಿರಾಕ್ ಹಾದ್ರಿ ಹಾಗೂ ಜೈನ ಸಮಾಜದ ಆದಿನಾಥ ಮುನ್ನೊಳ್ಳಿ ಅವರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆಯಿತು. ಒಟ್ಟು 14 ಮತಗಳಲ್ಲಿಂದು ಎಂಎಸ್ ಪಿರಾಕ್ ಹಾದ್ರಿ ಅವರು 10 ಮತಗಳನ್ನ ಪಡೆದು ವಿಜಯಶಾಲಿಯಾಗಿದ್ದಾರೆ. ಅವರ ಗೆಲುವಿನ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ರಾಹುಲ್ ಕಲೂತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುಶೀಲ್ ಕುಮಾರ್ ಬೆಳಗಲಿ, ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಫಕೀರ್ ಸಾಬ್ ಭಾಗವಾನ್, ಅಪ್ಪ ಸಾಹೇಬ ಮನಗುಳಿ, ಮುಸ್ಲಿಂ ಸಮಾಜದ ಮುಖಂಡರಾದ ಡಾಕ್ಟರ್ ಮಕ್ಬುಲ್ ಅತನಿಕರ್ ಸೇರಿದಂತೆ ಹಲವರು ಎಂಎಸ್ ಪಿರಾಕ್ ಹಾದ್ರಿ ಅವರನ್ನ ಸನ್ಮಾನಿಸಿ ಅಭಿನಂದಿಸಿದ್ರು. ಇದೇ ಸಂದರ್ಭದಲ್ಲಿ ಸಾದಿಕ್ ಪೆಂಡಾರಿ, ಕಪೂರ್ ಪಾರ್ತನಹಳ್ಳಿ, ಅಂದೇನವಾಜ ಬೇಪಾರಿ, ಹುಡುಸಾಬಾ ಹೊನವಾಡ, ಅಕ್ಬರ್ ಜಮಾದಾರ, ಆಸಿಫ್ ಕಡದೇಕರ್, ಆಸಿಫ್ ಜಂಡೆ, ಮಾಸ್ ಸಲಗರ, ದುಸ್ ಪಿರಾಕ್ ಹಾದ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.